ನೀವು ಫಸ್ಟ್ ಟೈಮ್ MP ಆದಾಗ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿರ್ತೀರಿ, ಇನ್ನೂ ಕೂಡ ಬಹಳಷ್ಟು ಸಮಯ ಇದೆ. ಈಗ ಯಾವೆಲ್ಲ ಆಶಯಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಇನ್ನೂ ಸಾಧಿಸಲಿಕ್ಕಿದೆ, ಇಲ್ಲಿಯ ವೋಟರ್ಸ್ಗೆ ಏನು ಹೇಳ್ತೀರಿ? ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಏನು ಹೇಳಿದ್ವಿ ಅಂದರೆ, ಒಂದು ಎಂಪ್ಲಾಯ್ಮೆಂಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು ಯೂತ್ನಲ್ಲಿ. ಎಲ್ಲಿ ಹೋದರೂ ಅದೇ ಹೇಳ್ತಾಯಿದ್ರು, IT-BT ಕಂಪ್ನಿ ಬೇಕು, ಡಿಗ್ರಿ ಆಗಿದೆ, ಬೇರೆ ಕಡೆ ಹೋಗಬೇಕು ಕೆಲಸಕ್ಕೆ ಅಂತ. ಸೊ ಅದಕ್ಕೋಸ್ಕರ ನಾವು ಕ್ಯೂ ಸ್ಪೈಡರ್ಸ್ ಅಂತ ಸಂಸ್ಥೆನ ಒಡಂಬಡಿಕೆ ಮಾಡಿಕೊಂಡು ಥ್ರೂ ದ CSR ಇನಿಷಿಯೇಟಿವ್ ನಾವು ಸುಮಾರು 1800 ಸ್ಟೂಡೆಂಟ್ಸಿಗೆ ಫ್ರೀಯಾಗಿ 3 months ಅವರನ್ನು ಟ್ರೈನ್ ಮಾಡಿದ್ವಿ, ಸ್ಕಿಲ್ಲಿಂಗ್. ಸೊ ದಟ್ ವಿ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಸೊ ಇವರಿಗೆ ಆ ಟ್ರೈನಿಂಗ್ ಕೊಟ್ಬಿಟ್ಟು ಅವರನ್ನು ಸುಮಾರು ಕಂಪನೀಸಿಗೆ ಅವರನ್ನು ಎನ್ರೋಲ್ ಮಾಡಿದರು. ಸೊ ಜಾಬ್ಸ್ ಸೀಕ್ ಮಾಡಲಿಕ್ಕೆ ಅದು ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ಇದರ ಜೊತೆಗೆ ನೀಟ್ CET ಕೌನ್ಸಿಲಿಂಗು ಅದು ಎಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇರಲಿಲ್ಲ. ನಾನೀಗ ಗೌರ್ಮೆಂಟಿಂದ ಅಧಿಕೃತವಾಗಿ ಆದೇಶ ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಕಳೆದ ವರ್ಷ. ಸೊ ಆವಾಗಲೇ ನಾವು ನಮ್ಮ ಪ್ರೈವೇಟ್ ಕಾಲೇಜಸ್ ಅಸೋಸಿಯೇಷನ್ ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಕಡೆ PPP ಮಾಡೆಲ್ ವಿಲ್ ವರ್ಕ್ ವೆರಿ ವೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ಸೊ ಈಗ ಪ್ರೈವೇಟ್ ಕಾಲೇಜಸ್ನ ಇನ್ಸ್ಟಿಟ್ಯೂಷನ್ಸ್ನ ಅವ್ರ ಜೊತೆ ಮೀಟ್ ಮಾಡಿಕೊಂಡು ಅವರಿಗೆ ಥ್ರೂ ಒಂದು ಸ್ಮಾರ್ಟ್ ಬೋರ್ಡ್ ಹಾಕಿ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಅವರ ಅಕಾಡೆಮಿಕ್ ಕರಿಕ್ಯುಲಮ್ನಲ್ಲೇ ಡ್ಯೂರಿಂಗ್ ದ ಸ್ಕೂಲ್ ಅವರ್ಸೇ ಆನ್ಲೈನ್ ಕ್ಲಾಸಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ಸೋ ಸಕ್ಸಸ್ಫುಲ್. ಇದರ ಜೊತೆಗೆ ಈಗ IAS ಸಿವಿಲ್ ಸರ್ವಿಸಸ್ಸಿಗೆ, ಬ್ಯಾಂಕಿಂಗ್ ಸೆಕ್ಟರಿಗೆ, KSಗೆ ಕೋಚಿಂಗ್ ಶುರು ಮಾಡಿದ್ದೀವಿ, ಅದು ಫ್ರೀಯಾಗಿ. ಆಲ್ ಓವರ್ ಮೈ ಪಾರ್ಲಿಮೆಂಟ್ರಿ ರೀಚು 8 ಕಾನ್ಸ್ಟಿಟ್ಯುಯೆನ್ಸಿನಲ್ಲೂ ಎಕ್ಸಾಮ್ಸ್ ಮಾಡಿಬಿಟ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು ಮೋರ್ ದೆನ್ 150 ಸ್ಟೂಡೆಂಟ್ಸಿಗೆ ಫ್ರೀಯಾಗೆ ನಾವು IAS ಸಿವಿಲ್ ಕೋಚಿಂಗ್ ಮಾಡ್ತಾಯಿದ್ವಿ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ. ಸೊ ದಿಸ್ ಈಸ್ ಆಲ್ಸೋ ಅ ಪಾರ್ಟ್ನರ್ಶಿಪ್. ನಮ್ಮ SSK ಟ್ರಸ್ಟ್ ಇಸ್ ಡೂಯಿಂಗ್ ಆಲ್ ದ ಫಂಡಿಂಗ್, ಸ್ಟೂಡೆಂಟ್ಸ್ ಇನ್ ದ ಫೀಸು. ಆಮೇಲೆ ದಾವಣಗೆರೆ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೆ, IAS ಬಾಬಾ ಅವರು ಕೋಚ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಸಾಕಷ್ಟು ಕ್ಲೆನ್ಲಿನೆಸ್ ಡ್ರೈವ್ಸ್ ಮಾಡ್ತಾಯಿದ್ದೀವಿ. ಸೊ ಇಟ್ ಇಸ್ ಮೋರ್ ಲೈಕ್ ಪೀಪಲ್ಸ್ ಪಾರ್ಟಿಸಿಪೇಷನ್, ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ. ಆಮೇಲೆ ಅದರ ಜೊತೆಗೆ ಹೆಲ್ತ್ ಸರ್ವಿಸಸ್ಸು, ನಮ್ಮ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೊ ಇದನ್ನು ರೀಚ್ ಮಾಡಲಿಕ್ಕೆ. ಆ್ಯಂಡ್ SH25 ಸ್ಟೇಟ್ ಹೈವೇ 25 ಅಪ್ಗ್ರೇಡೇಷನ್ಗೋಸ್ಕರ ಮಿನಿಸ್ಟರ್ಸ್ನ ಮಾತಾಡ್ತಾ ಇದ್ದೀವಿ. ಅದು ಭಾಳ ಜನರ ಬೇಡಿಕೆ ಇದೆ, ಅದನ್ನು ನ್ಯಾಷನಲ್ ಹೈವೇ ಮಾಡಿರಿ ಅಂತ. ಸೊ ಈ ರೀತಿ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ IT-BT ದಾವಣಗೆರೆಗೆ ಬರಬೇಕು ಅಂತ ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ STPI ಸೆಂಟರ್ ಅವ್ರಿಗೂ ಕೂಡ 2 ಎಕರೆ ಜಾಗ ಕೊಟ್ಟಿದ್ದೀವಿ. ಇಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ತೊಗೊಳ್ಳಿ, ಕಂಪನೀಸ್ ಬಂದು ಇಲ್ಲಿ ವರ್ಕ್ ಮಾಡಲಿ ಅಂತ. ಸೊ ಸಾಕಷ್ಟು ವಿಚಾರಗಳಿದೆ. ಸೊ ಆದ್ದರಿಂದ ದಿಸ್ ಇಸ್ ವಾಟ್ ವಿ ಆರ್ ವರ್ಕಿಂಗ್ ಅಟ್. ನಮ್ಮ ವೋಟರ್ಸಿಗೆ, ಜನತೆಗೆ ಹೇಳೋದು ಅಂದರೆ IT-BT ಕಂಪ್ನಿ ಬಹಳ ಬೇಡಿಕೆ ಇದೆ ಅವರಿಗೆ ದಾವಣಗೆರೆಯಲ್ಲಿ. ಸೊ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಬೋತ್ ಅಟ್ ಸ್ಟೇಟ್ ಆ್ಯಂಡ್ ಸೆಂಟರ್.